ಕನ್ನಡದ ಖ್ಯಾತ ಸೀರಿಯಲ್ ಗಟ್ಟಿಮೇಳ ಸೀರಿಯಲ್ನಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ಅದ್ಭುತವಾದ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಹಾಗಾದರೆ ಏನಾಯ್ತು ಈ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೊಂದು ಚಾನಲ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಹಿರಿಯ ಕಲಾವಿದೆ ಅನ್ನಿಸ್ಕೊಂಡಿದ್ದಂಥ ಈ ನಟಿ ಸದ್ಯ ಗಟ್ಟಿಮೇಳ ಸೀರಿಯಲ್ನಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು, ಒಂದು ತಾಯಿಯ ಪಾತ್ರವನ್ನು ನಿಭಾಯಿಸಿದಂಥ ಈ ನಟಿ ಇದೀಗ ವಿಧಿವಶರಾಗಿದ್ದೆ. ತೀವ್ರವಾದ ಹೃದಯಘಾತವಾಗಿ ಹಾಗೂ ವಯಸ್ಸಾದ ಕಾಯಿಲೆ ಬಳಲುತ್ತಿದ್ದಂಥ ಇವರು ಕೊನೆ ಸೆಳೆದಿದ್ದಾರೆ. ಇವರು ಬೇರೆ ಯಾರಲ್ಲ, ಪದ್ಮಾ ಕುಮಟಾ ಅವರು. ಪದ್ಮಾ ಕುಮಟಾ ಅವರು ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿನಲ್ಲಿ ತೀವ್ರವಾದ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವ್ರನ್ನ ಹತ್ತಿರದಂತಲೇ ಇದ್ದಂತಹ ನಗರಭವಿಲಿರುವಂಥ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿದ್ದಾರೆ. ಇದೆಲ್ಲ ಆದ ನಂತರ 7 ಗಂಟೆ ಸುಮಾರಿನಲ್ಲಿ ಎಂಜಿಯೋಗ್ರಫಿ ಮಾಡಿದರೂ ಕೂಡ 8 ಗಂಟೆ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ಅವರಿಗೆ ತೀವ್ರವಾದ ಹೃದಯಘಾತವಾಗಿ ಉಳಿಸಿಕೊಳ್ಳಲು ವಿಫಲರಾಗಿದ್ದೇವೆ ಎಂದು ಕೂಡ ವೈದ್ಯರು ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಪದ್ಮಾ ಕುಮಟಾ ಅವರು ಕೇವಲ ಗಟ್ಟಿಮೇಳ ಸೀರಿಯಲ್ನಲ್ಲಿ ಮಾತ್ರವಲ್ಲ, ಸಾಕಷ್ಟು ಸೀರಿಯಲ್ಗಳಲ್ಲೂ ವಟಾರ, ಮಳೆಬಿಲ್ಲು, ಕುಂಕುಮ ಭಾಗ್ಯ, ಅಮ್ಮ ನಾಗಮ್ಮ ಎಂಬ ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿ ಒಳ್ಳೆ ಹೆಸರು ಕೂಡ ಮಾಡಿದ್ದರು. ಏನೇ ಇರಲಿ, ಇಂಥ ಹಿರಿಯ ಕಲಾವಿದೆ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳೋಣ. ಧನ್ಯವಾದ.